ಸೊ ಈಗಾಗಲೇ 25-26ನೇ ಸಾಲಿನಲ್ಲಿ ಸುಮಾರು ಬೆಳಗಾವಿ ಹಾಲು ಒಕ್ಕೂಟ 12 ಕೋಟಿ 59 ಲಕ್ಷ ರೂಪಾಯಿ ಲಾಭ ಆಯಿತು. ಆ ಲಾಭದಲ್ಲಿ ಸುಮಾರು ಬಂದಂಥ ಲಾಭದಲ್ಲಿ ಎಲ್ಲ ವಾಪಸ್ ರೈತರಿಗೆ ಕೊಡೋದು ಮಾಡಿದ್ದೀವಿ. ಅಂದ್ರೆ ನಾ ಇದೇ ಸ್ಪೀಚಲ್ಲಿ ಹೇಳಿದಂಗೆ ಸುಮಾರು ಅಂದ್ರೆ ಮ್ಯಾಟ್ ಇರ್ಬೋದು, ಚಾಪ್ ಕಟ್ಟ ಮಷೀನ್ ಇರ್ಬೋದು, ಬಿಲ್ಡಿಂಗ್ ಕಟ್ಟಡ ಸುಮಾರು ಒಂದು 8-8.5 ಕೋಟಿ 9 ಕೋಟಿ ವಾಪಸ್ ಅವರಿಗೆ ಲಾಭದ ವಾಪಸ್ ಕೊಟ್ಟಿದ್ದೀವಿ. ಅಂದರೆ 60% ನಮ್ಮದು, 40% ಅವರಲ್ಲಿ ಎಲ್ಲ ಮಾಡಿಕೆ ಈ ಥರ ಮಾಡ್ತಾಯಿದ್ದೀವಿ. ಸೊ ಈ ಸಲ ಇನ್ನೊಂದು ವಿಶೇಷ ಅಂದರೆ ಹೈಯೆಸ್ಟ್ ಹಾಲು ಕಲೆಕ್ಷನ್ ಆಗಿತ್ತು ನಮ್ಮಲ್ಲಿ. 2,75,000 ಲೀಟ್ರ್ ಹೈಯೆಸ್ಟ್ ಇದು ನಮ್ಮಲ್ಲಿ ಆಗಿದ್ದು. ಈ ವರ್ಷ ಅಂದರೆ ಒಂದು 3 ಲಕ್ಷ ಹಾಲನ್ನು ಕಲೆಕ್ಷನ್ ಮಾಡೋಕೆ ಗುರಿ ಹೊಂದಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಸ್ಪೀಚಲ್ಲಿ ಎಮ್ಮಿ ಹಾಲು ಭಾಳ ಕಡಿಮೆ ಬರತೈತೆ ರೀ. ಎಲ್ಲಂದ್ರೆ ಬೆಳಗಾವಿ ಹಾಲು ಒಕ್ಕೂಟ ಎಮ್ಮಿ ಹಾಲು ಜಾಸ್ತಿ ಬಂತಂದರೆ ಇನ್ನೂ ನಮಗೆ ಹೆಚ್ಚು ಲಾಭ ಆಗ್ತೈತಿ. ಅದಕ್ಕೆ ಕೊಡಬೇಕಂತ ವಿನಂತಿ ಮಾಡ್ಕೊತೀವಿ. ಸೊ ಮತ್ತು ಅಂದರೆ ಮುಂದಿನ ದಿನಮಾನದಲ್ಲಿ ಈಗ ನಮ್ಮ ಲ್ಯಾಂಡ್ದು ಏನಾದ್ರು ಫೈನಲ್ ಆಯ್ತಂದ್ರೆ ಗೌರ್ಮೆಂಟ್ದಾಗ ಫೈಲ್ ಹೋಗಿದ್ವಿ. ಆ ಲ್ಯಾಂಡ್ ಫೈನಲ್ ಆಗಿ ನಮ್ಮ ಒಕ್ಕೂಟದವ್ರು ಹಸ್ತಾಂತರ ಮಾಡಿದ್ರೆ ನಾವು ಹೊಸ ಡೈರಿ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ. ಆದಷ್ಟು ಬೇಗ ಅದನ್ನು ಮಾಡಬೇಕು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿವಿ. ಮತ್ತು ರೈತರಿಗೆ ಏನೇನು ಬೇಡಿಕೆ ಏನೇನು ಅದೆಲ್ಲ ಮ್ಯಾಕ್ಸಿಮಮ್ ಮಾಡತ್ತಾರೆ. ಇನ್ನೊಂದು ಅಲ್ಲಿ ವಿಷಯ ನಾನು ಹೇಳೋದವ್ರು ಬಿಟ್ಟು ಆಮೇಲೆ ನೋಡ್ತೀನಿ. ಈಗ ಬಯೋಗ್ಯಾಸ್ ಮುಖಾಂತರ ಗ್ಯಾಸ್ ಇದೆಲ್ಲ ಪ್ರಾಬ್ಲಮ್ ಆಗತ್ತೈತಲ್ಲ. ಯಾಕಂದರೆ ಗೊಬ್ಬರದಲ್ಲೇ ಗ್ಯಾಸ್ ತಯಾರು ಮಾಡುತ್ತಾ ಇದು ಬಂದೈತೆ. ಈಗ ಅಂತ ಒಂದು 150 ಸೊಸೈಟಿ ನಾವು ಸಿಲೆಕ್ಷನ್ ಮಾಡ್ಕೊಂಡು ಇದು 15 ಕಿಲೋ ಗೊಬ್ಬರ ಯೂಸ್ ಮಾಡಿದ್ರೆ ಅದರಿಂದ ಗ್ಯಾಸ್ ತಯಾರಾಗ್ತೈತಿ. ಒಂದು ಫ್ಯಾಮಿಲಿ ನಡೀತೈತಿ. ಮತ್ತು ವಾಪಸ್ ಆ ಗೊಬ್ಬರನ ಮತ್ತು ಬಲ್ಕನ್ನು ಯೂಸ್ ಮಾಡ್ಬೋದು. ಅಂಥದ್ದೊಂದು ಸ್ಕೀಮ್ ಬಂದೈತಿ MDDB ಮುಖಾಂತರ. ಅವರೊಂದು 20,000 ಅಮೌಂಟ್ ಹಾಕ್ತಾರೆ, ರೈತರಿಗೆ 8,000 ಹಾಕ್ತಾರೆ, ನಾವು 3,000 ಕೊಡ್ತೀವಿ. ಅದೊಂದು ಇಂಪ್ಲಿಮೆಂಟ್ ಮಾಡಿ ನೋಡ್ತೀವಿ. ಸಕ್ಸಸ್ ಆಯ್ತಂದ್ರೆ ಇಡೀ ಜಿಲ್ಲೆಗೆಲ್ಲ ಕವರ್ ಮಾಡಕ್ಕೆ ನೋಡ್ತಾರೆ. ಅದಕ್ಕೆ ಈಗೆಲ್ಲ ನಮ್ಮ ಬೆಳಗಾವಿ ಹಾಲು ಒಕ್ಕೂಟ ಯಶಸ್ವಿಯಾಗಿ ನಡಿಬೇಕಂದ್ರೆ ನಮಗೇನು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿದಾರೋ ಅವರೆಲ್ಲರೂ ಸಹಕಾರ ಕೊಟ್ಟರು, ಅಧಿಕಾರಿ ವರ್ಗದವರು ಇವರೆಲ್ಲರೂ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆದು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಲಾಭ, ಇನ್ನೂ ಹೆಚ್ಚಿನ ರೈತರಿಗೆ ಸವಲತ್ತು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಆಯ್ತು, ಈಗ ಎಮ್ಮಿ ಹಾಲದ್ದು ಪ್ರಸ್ತಾಪ ಮಾಡ್ತಾರೆ. ಈಗ ಎಮ್ಮಿ ಹಾಲು ನಾವು ಪ್ರೋತ್ಸಾಹನ ಸೇರಿ 55 ರೂಪಾಯಿ ಕೊಡ್ತಾ ಇದ್ದಾರೆ ಹಾಲು ಒಕ್ಕೂಟ. ಪ್ರೈವೇಟ್ದವರು 60 ರೂಪಾಯಿ ಕೊಡತ್ತಾರೆ. ಪ್ರೈವೇಟ್ದವ್ರು 60 ರೂಪಾಯಿ ಕೊಡೋದ್ರಿಂದ ನಮ್ಮ ಹಾಲು ಒಕ್ಕೂಟಲ್ಲಿ ಆಕಳ ಹಾಲು ಕೊಡೋದು ನಮಗೆ ಕೊಡ್ತಾ ಇದ್ರು, ಎಮ್ಮಿ ಹಾಲು ಆ ಕಡೆ ಕೊಡತ್ತಾರೆ. ಅದಕ್ಕೆ ಹಂಗೆ ಆಗಬಾರ್ದು. ಅದರಲ್ಲಿ ಸ್ವಲ್ಪ ರೈತರಿಗೆ ಮೋಸ ಆಗತೈತೆ. ಅದನ್ನೀಗ ಅವೇರ್ನೆಸ್ ಮಾಡ್ತೀವಿ. ಯಾಕಂದ್ರೆ ರೈತರುಗಳಿಗೆ ತೊಗೊಳ್ದಾಗೆಲ್ಲ 50 ರೂಪಾಯಿ ತಗೋತಾರೆ. ಮಾರೋದು ಏನೇನು ಮಾಡ್ತಾರೆ ಪ್ರಾಬ್ಲಮ್ ಆಗೈತಿ. ಅದನ್ನು ಖಂಡಿತವಾಗಿ ಮುಂದಿನ ದಿನಮಾನದಾಗ ಸರಿಪಡಿಸ್ಬೋದು. ನಾವು ಅಂದರೆ ಎಲ್ಲ ಹಾಲುಗಳಿಗೆ ಬರುವಂಥ ಪ್ರಯತ್ನ. ಯಾಕಂದ್ರೆ ಅವ್ರು ಪ್ರೈವೇಟ್ದವ್ರು ಈಗ ಅವಶ್ಯಕತೆಯಿಂದ ರೈತರು ಹಾಲು ಜಾಸ್ತಿ ಆದಾಗ ಬರೋದಿಲ್ಲ. ಅದನ್ನು ರೈತರಿಗೆ ಕನ್ವಿನ್ಸ್ ಮಾಡ್ತಾರೆ. ಪ್ರೋತ್ಸಾಹನ ಆಲ್ಮೋಸ್ಟ್ ಆಲು ಮಾರ್ಚ್ ತನಕ SC/ST ಬಂದಿದ್ದೇನೆ. ಜನರಲ್ದು ಡಿಸೆಂಬರ್ದಾಗ ಬಂದಿದೆ. ಅದನ್ನು ಅಧಿವೇಶನ ನಡೆದಾಗ ಗೌರ್ಮೆಂಟ್ ಹೇಳಿ ಜನರಲ್ದನ್ನು ಆದಷ್ಟು ಬೇಗನೆ ಪ್ರೋತ್ಸಾಹನ ಕೊಡ್ಸೋಕೆ ಪ್ರಯತ್ನ ಇಡೀ ಸ್ಟೇಟ್ ಐತೆ. ನಮ್ದು ಒಂದಲ್ಲ, ಅದನ್ನು ಕೊಡ್ಸೋಕೆ ಪ್ರಯತ್ನ ಮಾಡ್ತಾರೆ. ಎಂಟೈರ್ ಸ್ಟೇಟ್ ಬರ್ತೈತೆ ಅದು ಅಮೌಂಟ್. ಯಾಕಂದ್ರೆ ಟೋಟಲ್ಲು ಏನು ವೆಟರ್ನರಿ ಡಿಪಾರ್ಟ್ಮೆಂಟ್, ಆ್ಯನಿಮಲ್ ಹಸ್ಬೆಂಡ್ರಿ ಅದ್ರ ಬಜೆಟ್ ಏನು 1,500 ಕೋಟಿ ಬರ್ತೈತಲ್ಲ ರೀ, ಅದ್ರೊಳಗೆ 1,200 ಕೋಟಿ ಪ್ರೋತ್ಸಾಹನ ಇರ್ತೈತೆ. 300 ಕೋಟಿ ಅಷ್ಟೇ ಡಿಪಾರ್ಟ್ಮೆಂಟ್ ಇರ್ತೈತೆ. 1,200 ಕೋಟಿ ಈ ಸಲ ಹೆಚ್ಚು ಇರ್ಬೋದು. ಅದ್ರ ಹಂತವಾಗಿ ಬರ್ತೈತೆ. ಈಗ ಆಲ್ರೆಡಿ ನಾವು ಬಾಯ್ ಪ್ರಾಡಕ್ಟ್ ಮಾಡ್ತಾ ಇದ್ದಿಲ್ಲ ರೀ. ಹೈಯೆಸ್ಟ್ ಎಲ್ಲ ನಾವು ತುಪ್ಪ ಸೇಲ್ ಆಗ್ತಾ ಇದ್ದಾರೆ, ಪನ್ನೀರ್ ಹೋಗ್ತಾ ಇದೆ, ಬಕೆಟ್ ಮೊಸರು ಅಂತ ಎಲ್ಲ ಗೋವಾ ಪುಣಾಕೆಲ್ಲ ಹೋಗ್ತಾ ಇದ್ದಾರೆ. ಸ್ವೀಟ್ಸ್ ಎಲ್ಲ ಕುಂದ ಇದ್ದಾರೆ, ಬೇಡ ಇದೆ. ಅದನ್ನು ಬಾಯ್ ಪ್ರಾಡಕ್ಟ್ ಜಾಸ್ತಿ ಯಾಕೆ ನೋಡ್ಕೊಡತ್ತಂದ್ರೆ ಅದಕ್ಕೆ ಹೆಚ್ಚು ಲಾಭ ಇದೆ. ಹಾಲ್ದಾಗ ಮಾರ್ಜಿನ್ ಕಡಿಮೆ ಇರ್ತದೆ. ಸೊ ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಬಾಯ್ ಪ್ರಾಡಕ್ಟ್ ಏನು ಮಾಡೋದು ಹೊಸ ಡೈರಿ ಅಂತ ಪ್ಲ್ಯಾನ್ ಮಾಡ್ತಾರೆ. ಹೈನುಗಾರಿಕೆ ಮಾಡೋರು ಇಷ್ಟೇ ಹೇಳ್ತಾನ ರೀ, ನೀವು ಒಂದು ಸಲ ಒಂದು ಯಾವುದೋ ಬೆಳೆ ಮಾಡ್ರೆ, ನೀವು ಗೊಂಜಾಳ ಬೆಳೆದ್ರೆ 2 ಸಲ ಬರ್ತೈತೆ, ಕಬ್ಬು ಬೆಳೆಸಿದ್ರೆ 1 ಸಲ ಬರ್ತೈತೆ ವರ್ಷಕ್ಕೆ. ನೀವು ಹಾಲು ಅಂದರೆ ಉತ್ಪಾದನೆ ಮಾಡೋಕತ್ರ ನೀವು ಅದನ್ನು ಆ ಉದ್ಯೋಗ ಬಂದು ಅದು ಇರಲಿ. ಇದು ಸೈಡ್ ಬಿಸ್ನೆಸ್ ಥರ ನೀವು ಮಾಡ್ಕೊಂಡ್ರೆ ಅವನು ಬರೀ 2 ಆಕಳ ಕಟ್ಟಿದಂತ ತಿಳ್ಕೊಂಡ್ರಿ. 2 ಆಕಳ ಕಟ್ಟಿದ್ರೆ ಬೆಳಗ್ಗೆ 5 ಲೀಟ್ರ್ ಬಂತಂತ 10 ಲೀಟ್ರ್, ಸಾಯಂಕಾಲ 20 ಲೀಟ್ರ್ ಡೈಲಿ ಅವ್ನು ಏನಾರು ಮಾಡ್ಕೊತ ಹೋದಂದ್ರೆ ಅವ್ನು ಕನಿಷ್ಠ ತಿಂಗಳಿಗೆ ಎಲ್ಲ ಖರ್ಚು ತೆಗೆದು ಒಂದು 10,000 ರೂಪಾಯಿ ಉಳಿತೈತೆ. 10,000 ಉಳಿದ್ರೆ ವರ್ಷಕ್ಕೆ 1,20,000 ಇನ್ಕಮ್ ಬರ್ತೈತೆ. ಇದನ್ನು ಮಾಡ್ರಿ ಅಂತೇಳಿ ಅವೇರ್ನೆಸ್ ಮಾಡತ್ತಂದ್ರೆ
ಅದಕ್ಕೆ ಮುಂದಿನ ದಿನಮಾನದಾಗ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಆದಷ್ಟು ರೈತರು ಈ ಕಡೆ ಬರಲಿ. ಬರೀ 2 ಆಕಳ ಕಟ್ಟಿರ್ತೈತೆ. ಇವತ್ತು ಆ್ಯಕ್ಚುಲಿ ಅನ್ನ ಸಾರು ಕೊಲ್ಲಿ ಅವ್ರಿಗೂ ಗೆಸ್ಟ್ ಕರೆದಿದ್ದು ಅವ್ರು ಇಲ್ಲಾಗಿದ್ದು ಬರ್ದಿಲ್ಲ. ಆಕಳದ ಕೇರ್ ಕೊಡಿಸಂತೇಳಿ DCC ಬ್ಯಾಂಕಿಂದ ಆಕಳಿಗೆ ಅಂದ್ರೆ ಕೊಡಿಸ್ಬೇಕಂತ ಪ್ಲ್ಯಾನ್ ಇದೆ. ಅದ್ರ ಮುಂದಿನ ದಿನಮಾನದಾಗ ನೋಡಿ ಸೆಕ್ಯೂರಿಟಿ ಹೆಂಗೆ ಮಾಡ್ಬೇಕಂತ ಅದನ್ನು ಡಿಸಿಷನ್ ತಗೋತಾರೆ. ಅದರ ಈಗ ಸೆಕ್ರೆಟರಿಗಳಿಗೂ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಅವ್ರ ಕೈಯಾಗ ಇರ್ತೈತಿ, ಆಡಳಿತ ಮಂಡಳಿಗಳ ಇರ್ತೈತಿ. ಹೊರಗೆ ಕೊಡಬೇಡಪ್ಪ, ಅವ್ರ ಅವಶ್ಯಕತೆಯಿಂದ ಹೋಯ್ತು ನಿಮ್ಮ ಹಾಲು ಹೆಚ್ಚದ ಇನ್ನು ಕೇರ್ ಮಾಡಿದ್ರು ಮತ್ತು ಈ ಕಡೆ ಬರಬೇಕು. ಮತ್ತು ಈಗ ಹೆಂಗೆ ಮಾಡ್ತೀರಿ 2 ಟೈಮ್ನಾಗ ಕೊಡೋದು ಮೋಸ್ಟ್ಲಿ 1 ತಿಂಗಳಾಗ ಇಂಪ್ರೂವ್ ಆಗ್ಬೋದು, ಹಾಲು ಹೆಚ್ಚಿಗೆ ಬರ್ಬೋದು. ಈಗ ಬಂದದ್ದು ಹೆಚ್ಚು ಬಂದ್ರೆ ಮಾರ್ಕೆಟ್ ಅದಕ್ಕೆ ಹೆಚ್ಚಿಗೆ ಡಿಮಾಂಡ್ ಐತಿ, ನಮ್ಗೆ ಲಾಭ ಆಗ್ತೈತಿ. ಏನು ರೀ ಸದಸ್ಯರು ಯಾರು ಆ ಥರ ಮಾಡ್ಕೊಂಡಿಲ್ಲ ರೀ. ಇಲ್ಲ ಸದಸ್ಯರು ಯಾರೂ ಮಾಡ್ಕೊಂಡಿಲ್ಲ. ಕೆಲವೊಂದು ಕಡೆ ಏನಾಗ್ತೈತೆ ಅಂದ್ರೆ ರೀ, ಅಲ್ಲೇ ಬಂದು ಕೆಲವೊಂದು ಪ್ರೈವೇಟ್ದವರು ಈ ಎಮ್ಮೆಯನ್ನು ಸಪ್ರೇಟಾಗಿ ಒಯ್ಯುವಂತ ಮಾಡ್ಕೊಂಡಿಲ್ಲ ಸೊಸೈಟಿ ರೀ. ಆದರೆ ಈ ಕೆಲವೊಂದು ಪ್ರೈವೇಟ್ದವರು ಬೇರೆ ಬೇರೆ ಕಡೆ ಮಾಡತ್ತಾರೆ. ನಮ್ಮ ಸದಸ್ಯರು ಮಾಡಿಲ್ಲ. ಕೆಲವೊಂದು ನಮ್ಮ ಹಾಲು ಹೊಂಡದಲ್ಲ ಅದು ಹೋಗಾಕ ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಎಮ್ಮೆ ಹಾಲಿಗೆ ರೀ, ಆಕಳ ಹಾಲು ನಮ್ಮದು ಜಾಸ್ತಿ ಇದೆ ರೇಟ್. ನಾವು ರೈತರಿಗೆ ಕೊಡೋದು ಆಕಳಲ್ಲಿ ನಮ್ಗೆ ಜಾಸ್ತಿ ಐತಿ. ಎಮ್ಮೆ ಹಾಲು ಅವ್ರದ್ದು 5 ರೂಪಾಯಿ ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ಪ್ರೈವೇಟ್ ಆಗ್ತದೆ. ಅದು ನಾವು 55 ರೀಚ್ ಆಗಿದ್ವಿ. ಮೊದಲು ಬರೀ 43 ಇತ್ತು, ಈಗ 55 ಬಂದಿದ್ವಿ. ಇನ್ನೂ ಮತ್ತು ಹೆಲ್ಪ್ ಜಾಸ್ತಿ ಮಾಡೋದಪ್ಪ ಕೊಡೋಕೆ ಹೇಳಕ್ಕೆ ಹಂಗೆ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಎಲ್ಲರೂ ನಮ್ಮ ರೈತರು ಇರ್ತಾರೆ. ನೀವು ಎಮ್ಮೆ ಕೊಟ್ಟು ನಾವು ಆಕಳ ತಗೋತಂದಾಗ ಅಲ್ಲಿ ರೈತರಿಗೆ ಅಡಚಣೆ ಆಗ್ತೈತಿ. ಏನೋ ರಿಕ್ವೆಸ್ಟ್ ಮಾಡಿ ವಿನಂತಿ ಮ್ಯಾಗ ಹೊಂದಾಣಿಕೆ ಮ್ಯಾಗ ಮಾಡ್ತೀರ. ಎಲ್ಲರಿಗೂ ಧನ್ಯವಾದ.